ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ರೀ. ಪ್ರತ್ಯಕ್ಷ ಕಂಡು ಪ್ರಮಾಣಿಸ್ ನೋಡು ಅಂತ ಹೇಳ್ತಾರೆ, ಆದ್ರೆ ನೀವೆಲ್ಲರೂ ಹೀಗೆ ಅವನ್ ಬಾಯಿಂದನೇ ಸತ್ಯ ಕೇಳೋಣ ಅಂತ ಬಂದೆ ವೈಜು. ನಾನೇನು ಅವನೇ ಅಪರಾಧಿ ಅಂತ ಹೇಳ್ತಾ ಇಲ್ಲ. ಮತ್ತ್ಯಾಕೆ ಆರೋಪ ಮಾಡ್ತಿದ್ಯಣ್ಣ? ಅಮ್ಮ ವಿರಾಜ್ಗೆ ಪ್ರಾಜೆಕ್ಟ್ ಕೊಟ್ಟಲ್ಲಿಂದ ನೋಡ್ತಾ ಇದ್ದೀನಿ, ಈ ಮನೇಲಿ ಏನೇನೋ ಆಗ್ತಾ ಇದೆ. ವೈಜು ಅತ್ತಿಗೆನ ನೋಡಿದ್ರೆ ಹಳೆ ಪುಸ್ತಕಗಳನ್ನೆಲ್ಲ ರದ್ದಿಗೆ ಹಾಕು ಅಂತ ಹೇಳಿ ಭವಾನಿ ಅತ್ತಿಗೆನ ನಿಧಾನವಾಗಿ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಈಗ ನೀನು ನಿನ್ ಮಗನ್ ಸೋಲಿಗೆ ಅಣ್ಣ ಕಾರಣ ಅಂತ ಅವನಿಗೆ ಹಣೆಪಟ್ಟಿ ಕಟ್ತಾ ಇದ್ಯಾ? ನೀನ್ ಮಧ್ಯ ಬರ್ಬೇಡ ಶಾಶ್ವತಿ. ನಾನ್ ಹೇಳಿದ್ದು ಸುಳ್ಳಾದ್ರೆ ಅಣ್ಣನೇ ಮಾತಾಡ್ತಾನೆ. ಏನೂ ಮಾತಾಡದೆ ನಿಂತಿದ್ದಾನೆ ಅಂದ್ರೆ ಅವನೇ ಏನೋ ತಪ್ಪು ಮಾಡಿರ್ಬೇಕು. ನಾನೇ ಮಾಡಿದ್ದೀನಿ ಅಂತ ಅದೇಗೋ ಹೇಳ್ತೀಯಾ? ಹೇಳ್ತಾ ಇಲ್ಲ, ನಿನ್ನನ್ನೇ ಕೇಳ್ತಾ ಇರೋದು. ನೀನ್ ಮಾಡಿದ್ಯೋ ಇಲ್ವೋ? ಓಹೋ, ಸಾಕ್ಷಿ ಇಲ್ದೆ ನನ್ನ ಮೇಲೆ ಆರೋಪ ಮಾಡ್ತಿದ್ಯಾ? ಭವಾನಿ ಆಂಟಿ, ಬೆಳಗ್ಗೆಯಿಂದ ವಿರಾಜ್ ಸೋಲ್ಬೇಕು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಈ ತರ ಮಾಡಿದ್ರಾ? ಅಣ್ಣ, ಸತ್ಯ ಒಪ್ಕೋ. ಇಲ್ಲ ಅಂದ್ರೆ ಏನು? ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸಾಕು, ದಯವಿಟ್ಟು ನಿಲ್ಸಿ. ಏನ್ ನಡೀತಿದೆ ಇಲ್ಲಿ? ಅನುಮಾನ ಇಟ್ಕೊಂಡು ಆರೋಪ ಮಾಡೋದು ಸರಿ ಇಲ್ಲ ಅಲ್ವಾ ಮಾವ? ಅವ್ರು ಏನೋ ಹೇಳಿದ್ರು ಅನ್ಕೊಂಡು ನೀವು ಕೂಲಾಗಿ ಉತ್ತರ ಕೊಡ್ಬೋದಿತ್ತಲ್ವಾ? ನೀವೇನು ತಪ್ಪು ಮಾಡಿಲ್ಲ ಅಂತ ಬಾಯ್ ಬಿಟ್ಟು ಹೇಳಿದಿದ್ರೆ ಜೈರಾಮ್ ಮಾವ ಪ್ರಶ್ನೆ ಮಾಡಕ್ ಹೋಗ್ತಾನೆ ಇರ್ಲಿಲ್ಲ. ಕೇಳೋ ರೀತಿಲಿ ಕೇಳಿದ್ರೆ ನಾ ಉತ್ತರ ಕೊಡ್ತಿದ್ದೆ ಮಿತಿಲ್ಲ. ನನ್ನ ಮೇಲೆ ಅನುಮಾನ ಪಡ್ತಿದ್ದಾನೆ. ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ದಕ್ಕೆ ನಾನು ಯಾಕೆ ಉತ್ತರ ಕೊಡ್ಬೇಕು? ಮಾವ, ಒಂದ್ ಸಂಬಂಧ ಹಾಳು ಮಾಡೋದೇ ಈಗೋ ಅಲ್ವಾ? ಅವ್ರ ಮಾತನ್ನ ನಾನ್ ಯಾಕೆ ಕೇಳ್ಬೇಕು? ನಾನ್ ಅವನಕ್ಕಿಂತ ದೊಡ್ಡೋನು ಅನ್ನೋ ಈ ಈಗೋ ನಮ್ಮ ಮನೆಗ್ ಸರಿ ಹೋಗಲ್ಲ ಅಲ್ವಾ? ನೀವ್ ಯಾವತ್ತೂ ಹಾಗಿದ್ದೋರಲ್ಲ. ಆ ಈಗೋ ಇಂದ ಜೈರಾಮ್ ಮಾವನ ನೀವು ದೂರ ಮಾಡ್ಕೊಳ್ತಿದ್ರ ಅಂತಾದ್ರೆ ಅಂತ ಈಗೋ ನಮ್ಗೆ ಯಾಕೆ ಮಾವ? ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೋತೀನಿ, ಈ ಮನೆ ಇಷ್ಟು ಗಟ್ಟಿಯಾಗಿ ನಿಂತಿರೋದೆ ನಂಬಿಕೆ ಅನ್ನೋ ಅಡಿಪಾಯದ ಮೇಲೆ. ಒಬ್ರಿಗೊಬ್ರು ಈ ರೀತಿ ಅನುಮಾನ ಪಡ್ತಾ ಹೋದ್ರೆ ಮುಂದೊಂದ್ ದಿನ ಅದು ನಮ್ ಸಂಬಂಧದ ಬುನಾದಿನ ಅಲ್ಲಾಡ್ಸ್ಬಿಡತ್ತೆ. ಈ ಮನೆನ ಉಳಿಸ್ಕೊಳಕ್ಕೆ, ಅರು ಅಮ್ಮನ ಆಶಯ ಉಳಿಸ್ಕೊಳಕ್ಕೆ ನಾವೆಲ್ಲರೂ ಒಗ್ಗಟ್ಟಿಂದ ಇರ್ಬೇಕಲ್ವಾ? ಪ್ಲೀಸ್, ನಂಗೋಸ್ಕರ ನೀವೆಲ್ಲ ಸಮಾಧಾನ ಆಗಿ ಕೂತ್ ಯೋಚನೆ ಮಾಡಿ. ಥ್ಯಾಂಕ್ ಯು ಮಿಥಿಲಾ. ವಿರಾಜ್ ಮನಸ್ಸು ಮೊದಲೇ ಮುರಿದಿರತ್ತೆ. ಅವ್ನ ಮನೆಗೆ ಬರೋ ಟೈಮಲ್ಲಿ ಇವರೆಲ್ಲ ಹೀಗೆ ಕಿತ್ತಾಡ್ತಿರೋದನ್ನ ನೋಡಿದ್ದಿದ್ರೆ ಇನ್ನೂ ಬೇಜಾರಾಗ್ತಿದ್ದ. ನೀನು ಹಾಗೆ ಆಗದಿರೋ ಥರ ನೋಡಿಕೊಂಡೆ. ಥ್ಯಾಂಕ್ ಯು. ಬಸವ,
ನನ್ನ ಕ್ಷಮಿಸು. ನನಗೆ ಜಿಲೇಬಿ ಆರ್ಡರ್ ಸಿಕ್ಕಿದ್ರೆ ನಿನಗೆ ಜಿಲೇಬಿ ನೈವೇದ್ಯಕ್ಕೆ ಇಡ್ತೀನಿ ಅಂತ ಹೇಳಿ ಖಾಲಿ ಕೈಯಲ್ಲಿ ಬಂದಿದ್ದೀನಿ. ತಪ್ಪು ನಂದೆ. ನೈವೇದ್ಯದ ಬಾಕ್ಸ್ನ ಅಡುಗೆ ಮನೇಲಿ ಇಡಬಾರ್ದಿತ್ತು. ಪಾಪ ವಿರಾಜ್ ಸರ್ ಗೊತ್ತಿಲ್ಲದೆ ತಿಂದ್ರು. ಅದಕ್ಕಂತ ನೀನು ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಅವ್ರಿಗೆ ಸಿಗ್ಬೇಕಾಗಿದ್ದ ಪ್ರಾಜೆಕ್ಟು ಸಿಗ್ಲಿಲ್ಲ ಗೊತ್ತಾ? ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ.